ಬಜೆಟ್ಗೆ ಸಂಬಂಧಪಟ್ಟಂತೆ ಪೂರ್ವಭಾವಿ ಸಭೆ ಇತ್ತು ನಿನ್ನೆ. ಆ ಸಭೆಯನ್ನ ಬಿಟ್ಟು ಕೂಡ ದೆಹಲಿಗೆ ಪ್ರವಾಸವನ್ನ ಈಗಾಗಲೇ ಡಿಕೆ ಶಿವಕುಮಾರ್ ಬೆಳೆಸಿದ್ರು. ಆ ನಂತರದಲ್ಲಿ ಸಿಎಂ ಫೈಟ್ ಈಗ ಜೋರಾಗ್ತಾ ಇದೆ ಅನ್ನುವಂಥ ವಿಚಾರ ಒಂದು ಕಡೆಯಲ್ಲಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ತಮ್ಮ ಬಣದಲ್ಲಿರುವಂತಹ ಶಾಸಕರನ್ನ ತಮ್ಮಲ್ಲೇ ಹಿಡಿದುಕೊಳ್ಳುವಂತಹ ಒಂದಷ್ಟು ಪ್ರಯತ್ನಗಳನ್ನ ಕೂಡ ನಡೆಸಲಾಗ್ತಾ ಇದೆಯಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿರುವಂತಹ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನದ ಮುನ್ಸೂಚನೆ. ಟೂರ್ ಪಾಲಿಟಿಕ್ಸ್ ವರ್ಸಸ್ ರೆಸಾರ್ಟ್ ಪಾಲಿಟಿಕ್ಸ್. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಗುಸುಗುಸು ಜೋರಾಗಿದೆ. ಈ ಮಧ್ಯೆ ಇವತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಗೆ ದೌಡಾಯಿಸಿದ್ದಾರೆ. ಶತಾಯಗತಾಯವಾಗಿ ಸಿಎಂ ಪಟ್ಟಕ್ಕೆ ಏರಲೇಬೇಕೆಂಬ ಹಠಕ್ಕೆ ಬಿದ್ದಿರುವ ಡಿಕೆಶಿ ಈ ಬಾರಿ ನೇರವಾಗಿ ಸೋನಿಯಾ ಗಾಂಧಿ ಅವರನ್ನೇ ಭೇಟಿಯಾಗಿ ತಮ್ಮ ಮನದಾಳದ ಮಾತುಗಳನ್ನು ಬಿಚ್ಚಿಡಲು ಸಜ್ಜಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದರ ನಡುವೆ ಟೂರ್ ಪಾಲಿಟಿಕ್ಸ್ ವರ್ಸಸ್ ರೆಸಾರ್ಟ್ ಪಾಲಿಟಿಕ್ಸ್ ಸಾಧ್ಯತೆ ಹೆಚ್ಚಾಗಿದೆ. ಇದು ಜಸ್ಟ್ ಟೂರಾ ಅಥವಾ ನಂಬರ್ ಗೇಮಾ ಅನ್ನೋದು ಚರ್ಚೆಯಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಬಣದಿಂದ ಟೂರ್ ಪಾಲಿಟಿಕ್ಸ್. 35 ಜನ ಶಾಸಕರಿಂದ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಟೂರ್. ಸಿಎಂ ಸಿದ್ದರಾಮಯ್ಯ ಆಪ್ತ ಶಾಸಕರಿಂದ ಟೂರ್ ಪ್ಲಾನ್. ಫೆಬ್ರವರಿ 16ರಿಂದ ಮಾರ್ಚ್ 3ರವರೆಗೆ ವಿದೇಶಿ ಪ್ರವಾಸ. ವಿದೇಶಿ ಪ್ರವಾಸದಿಂದ ಶಾಸಕರ ವಿಶ್ವಾಸ ಗೆಲ್ಲೋ ಲೆಕ್ಕಾಚಾರ. ಇತ್ತ ಡಿಸಿಎಂ ಡಿಕೆಶಿ ಬಣವೇನೂ ಹಿಂದೆ ಬಿದ್ದಿಲ್ಲ. ಸಿಎಂ ಸಿದ್ದರಾಮಯ್ಯ ಬಣದ ಟೂರ್ ಪಾಲಿಟಿಕ್ಸ್ಗೆ ಟಕ್ಕರ್ ಕೊಡಲು ಡಿಕೆಶಿ ಟೀಮ್ನಿಂದ ರೆಸಾರ್ಟ್ ಪಾಲಿಟಿಕ್ಸ್ ಶುರು ಮಾಡುವ ಸಾಧ್ಯತೆ ಕೂಡ ಇದೆ. ಡಿಕೆ ಆಪ್ತರಿಂದ ರೆಸಾರ್ಟ್ ಪಾಲಿಟಿಕ್ಸ್. ಸಿಎಂ ಬಣ ಟೂರ್ ಪಾಲಿಟಿಕ್ಸ್ಗೆ ಡಿಕೆ ಆಪ್ತರ ಟಕ್ಕರ್. ಟೂರ್ ಪಾಲಿಟಿಕ್ಸ್ಗೆ ರೆಸಾರ್ಟ್ ಪಾಲಿಟಿಕ್ಸ್ ಕೌಂಟರ್. ಡಿಸಿಎಂ ಡಿಕೆಶಿ ಆಪ್ತರಿಂದ ರೆಸಾರ್ಟ್ ಪಾಲಿಟಿಕ್ಸ್ಗೆ ಪ್ಲಾನ್. ಡಿಕೆಶಿ ದೆಹಲಿಯಿಂದ ವಾಪಸ್ ಬಂದ ಬಳಿಕ ಮೀಟಿಂಗ್. ಡಿಕೆಶಿ ಆಪ್ತ ಶಾಸಕರೆಲ್ಲ ಸಭೆ ಸೇರಿ ಚರ್ಚೆ ನಡೆಸುವ ಸಾಧ್ಯತೆ. ರಾಜ್ಯ ರಾಜಕಾರಣದ ಗಮನ ಈಗ ದೆಹಲಿಯತ್ತ ನೆಟ್ಟಿದೆ. ಇತ್ತ ಸಿದ್ದು ಡಿಕೆ ಬಣಗಳ ನಡುವೆ ಟೂರ್ ರೆಸಾರ್ಟ್ ಪಾಲಿಟಿಕ್ಸ್ ಮೊಳಕೆ ಹೊಡಿತಾ ಇದೆ. ಇದೆಲ್ಲ ನೋಡ್ತಾ ಇದ್ರೆ ಕುರ್ಚಿ ಕಾಳಗ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹನುಮಂತು, ಸಾಕಷ್ಟು ಬೆಳವಣಿಗೆಗಳು ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇದೆ ಅನ್ನುವಂತಹ ಸೂಚನೆಗಳಂತೂ ಸಿಗ್ತಾ ಇದೆ. ಅದರಲ್ಲಿ ಒಂದು, ಈಗಾಗಲೇ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿರೋದು, ಅಲ್ಲಿ ಸೋನಿಯಾ ಗಾಂಧಿ ಅವರನ್ನು ಕೂಡ ಭೇಟಿ ಆಗಬೇಕು ಅನ್ನುವಂಥ ಲಾಬಿಯನ್ನ ನಡೆಸಿರೋದು. ಮತ್ತೊಂದು ಕಡೆಯಲ್ಲಿ ಇಲ್ಲಿ ಗಮನಿಸೋದಾದ್ರೆ ಸಿಎಂ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗರಂ ಆದಂತೆ ಕಾಣಿಸ್ತಾ ಇದೆ. ಅದರ ಜೊತೆಯಲ್ಲಿ ಈ ಟೂರ್ ಪಾಲಿಟಿಕ್ಸ್, ಏನ್ ಡೀಟೇಲ್ಸ್ ಇದೆ ಅದ್ರ ಬಗ್ಗೆ? ಅಶ್ವಿನಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಆಡಳಿತಾತ್ಮಕವಾಗಿ ಪಂಚ ಗ್ಯಾರಂಟಿಗಳು ಕೊಟ್ಟರೂ ಕೂಡ ಕಾಂಗ್ರೆಸ್ ಪಕ್ಷದ ಒಳಗಿನ ಆಂತರಿಕ ಚಟುವಟಿಕೆಗಳು ಮತ್ತು ಸರ್ಕಾರದ ಒಳಗಿನ ಕಾರ್ಯಚಟುವಟಿಕೆಗಳು ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಹೋಗುತ್ತೆ. ಯಾಕೆಂತಂದು ಹೇಳಿದ್ರೆ ಶತಾಯಗತಾಯವಾಗಿ ಸಿಎಂ ಪಟ್ಟವನ್ನ ಪಡಿಲೇಬೇಕು ಅನ್ನೋ ಪ್ರಯತ್ನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸತತ ಪ್ರಯತ್ನವನ್ನ ಮಾಡ್ತಾ ಇದ್ದಾಗ ಕಾಣಿಸ್ತಾ ಇದೆ. ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ಹೇಳದ್ರೆ ಹೊರತು ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿದಾಗ್ಲೂ ಕೂಡ ಇಲ್ಲಿ ಒಂದಷ್ಟು ಶಾಸಕರನ್ನ, ಅವರಿಗೆ ಹೆಚ್ಚಿನ ಶಾಸಕರ ಬೆಂಬಲ ಏನು ಇದೆ ಅನ್ನುವಂಥದ್ದೇನಿದೆ ಆ ಒಂದು ವಿಶ್ವಾಸವನ್ನ ಗಟ್ಟಿಗೊಳಿಸಿಕೊಳ್ಳುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಒಂದ್ ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಈಗಾಗಲೇ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಅಲ್ಲಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಯಾಕೆಂತಂದು ಹೇಳಿದ್ರೆ ಹೈಕಮಾಂಡ್ ನಾಯಕರ ಭೇಟಿಗೆ ಕೂಡ ಸಮಯವನ್ನು ಕೇಳಿದ್ದಾರೆ ಅಂತ ಮಾಹಿತಿಗಳಿರುವಂತದ್ದು. ಈ ನಡುವೆ ಸಿಎಂ ಸಿದ್ದರಾಮಯ್ಯನವರನ್ನ ಬೆಂಬಲಿಸುವಂತಹ ಒಂದಷ್ಟು ಶಾಸಕರು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಟೂರ್ಗೆ ಹೋಗುವಂತ ಒಂದಷ್ಟು ಚಿಂತನೆಯನ್ನ, ಪ್ಲಾನ್ ಅನ್ನ, ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಯಾಕೆಂತಂದು ಹೇಳಿದ್ರೆ ವಿದೇಶಿ ಪ್ರವಾಸ ಮಾಡುವ ಮೂಲಕ ಒಂದಷ್ಟು ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತ ಪ್ರಯತ್ನವನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಒಂದಷ್ಟು. ಬಜೆಟ್ಗೆ ಸಂಬಂಧಪಟ್ಟಂತೆ ಪೂರ್ವಭಾವಿ ಸಭೆ ಇತ್ತು ನಿನ್ನೆ. ಆ ಸಭೆಯನ್ನ ಬಿಟ್ಟು ಕೂಡ ದೆಹಲಿಗೆ ಪ್ರವಾಸವನ್ನ ಈಗಾಗಲೇ ಡಿಕೆ ಶಿವಕುಮಾರ್ ಬೆಳೆಸಿದ್ರು. ಆ ನಂತರದಲ್ಲಿ ಸಿಎಂ ಫೈಟ್ ಈಗ ಜೋರಾಗ್ತಾ ಇದೆ ಅನ್ನುವಂಥ ವಿಚಾರ ಒಂದು ಕಡೆಯಲ್ಲಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ತಮ್ಮ ಬಣದಲ್ಲಿರುವಂತಹ ಶಾಸಕರನ್ನ ತಮ್ಮಲ್ಲೇ ಹಿಡಿದುಕೊಳ್ಳುವಂತಹ ಒಂದಷ್ಟು ಪ್ರಯತ್ನಗಳನ್ನ ಕೂಡ ನಡೆಸಲಾಗ್ತಾ ಇದೆಯಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿರುವಂತಹ ರಿಪೋರ್ಟ್ ಇದೆ, ನೋಡ್ಕೊಂಡ್ಬನ್ನಿ.
ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನದ ಮುನ್ಸೂಚನೆ. ಟೂರ್ ಪಾಲಿಟಿಕ್ಸ್ ವರ್ಸಸ್ ರೆಸಾರ್ಟ್ ಪಾಲಿಟಿಕ್ಸ್. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಗುಸುಗುಸು ಜೋರಾಗಿದೆ. ಈ ಮಧ್ಯೆ ಇವತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಗೆ ದೌಡಾಯಿಸಿದ್ದಾರೆ. ಶತಾಯಗತಾಯವಾಗಿ ಸಿಎಂ ಪಟ್ಟಕ್ಕೆ ಏರಲೇಬೇಕೆಂಬ ಹಠಕ್ಕೆ ಬಿದ್ದಿರುವ ಡಿಕೆಶಿ ಈ ಬಾರಿ ನೇರವಾಗಿ ಸೋನಿಯಾ ಗಾಂಧಿ ಅವರನ್ನೇ ಭೇಟಿಯಾಗಿ ತಮ್ಮ ಮನದಾಳದ ಮಾತುಗಳನ್ನು ಬಿಚ್ಚಿಡಲು ಸಜ್ಜಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದರ ನಡುವೆ ಟೂರ್ ಪಾಲಿಟಿಕ್ಸ್ ವರ್ಸಸ್ ರೆಸಾರ್ಟ್ ಪಾಲಿಟಿಕ್ಸ್ ಸಾಧ್ಯತೆ ಹೆಚ್ಚಾಗಿದೆ. ಇದು ಜಸ್ಟ್ ಟೂರಾ ಅಥವಾ ನಂಬರ್ ಗೇಮಾ ಅನ್ನೋದು ಚರ್ಚೆಯಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಬಣದಿಂದ ಟೂರ್ ಪಾಲಿಟಿಕ್ಸ್. 35 ಜನ ಶಾಸಕರಿಂದ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಟೂರ್. ಸಿಎಂ ಸಿದ್ದರಾಮಯ್ಯ ಆಪ್ತ ಶಾಸಕರಿಂದ ಟೂರ್ ಪ್ಲಾನ್. ಫೆಬ್ರವರಿ 16ರಿಂದ ಮಾರ್ಚ್ 3ರವರೆಗೆ ವಿದೇಶಿ ಪ್ರವಾಸ. ವಿದೇಶಿ ಪ್ರವಾಸದಿಂದ ಶಾಸಕರ ವಿಶ್ವಾಸ ಗೆಲ್ಲೋ ಲೆಕ್ಕಾಚಾರ. ಇತ್ತ ಡಿಸಿಎಂ ಡಿಕೆಶಿ ಬಣವೇನೂ ಹಿಂದೆ ಬಿದ್ದಿಲ್ಲ. ಸಿಎಂ ಸಿದ್ದರಾಮಯ್ಯ ಬಣದ ಟೂರ್ ಪಾಲಿಟಿಕ್ಸ್ಗೆ ಟಕ್ಕರ್ ಕೊಡಲು ಡಿಕೆಶಿ ಟೀಮ್ನಿಂದ ರೆಸಾರ್ಟ್ ಪಾಲಿಟಿಕ್ಸ್ ಶುರು ಮಾಡುವ ಸಾಧ್ಯತೆ ಕೂಡ ಇದೆ. ಡಿಕೆ ಆಪ್ತರಿಂದ ರೆಸಾರ್ಟ್ ಪಾಲಿಟಿಕ್ಸ್. ಸಿಎಂ ಬಣ ಟೂರ್ ಪಾಲಿಟಿಕ್ಸ್ಗೆ ಡಿಕೆ ಆಪ್ತರ ಟಕ್ಕರ್. ಟೂರ್ ಪಾಲಿಟಿಕ್ಸ್ಗೆ ರೆಸಾರ್ಟ್ ಪಾಲಿಟಿಕ್ಸ್ ಕೌಂಟರ್. ಡಿಸಿಎಂ ಡಿಕೆಶಿ ಆಪ್ತರಿಂದ ರೆಸಾರ್ಟ್ ಪಾಲಿಟಿಕ್ಸ್ಗೆ ಪ್ಲಾನ್. ಡಿಕೆಶಿ ದೆಹಲಿಯಿಂದ ವಾಪಸ್ ಬಂದ ಬಳಿಕ ಮೀಟಿಂಗ್. ಡಿಕೆಶಿ ಆಪ್ತ ಶಾಸಕರೆಲ್ಲ ಸಭೆ ಸೇರಿ ಚರ್ಚೆ ನಡೆಸುವ ಸಾಧ್ಯತೆ. ರಾಜ್ಯ ರಾಜಕಾರಣದ ಗಮನ ಈಗ ದೆಹಲಿಯತ್ತ ನೆಟ್ಟಿದೆ. ಇತ್ತ ಸಿದ್ದು ಡಿಕೆ ಬಣಗಳ ನಡುವೆ ಟೂರ್ ರೆಸಾರ್ಟ್ ಪಾಲಿಟಿಕ್ಸ್ ಮೊಳಕೆ ಹೊಡಿತಾ ಇದೆ. ಇದೆಲ್ಲ ನೋಡ್ತಾ ಇದ್ರೆ ಕುರ್ಚಿ ಕಾಳಗ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹನುಮಂತು, ಸಾಕಷ್ಟು ಬೆಳವಣಿಗೆಗಳು ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇದೆ ಅನ್ನುವಂತ ಸೂಚನೆಗಳಂತೂ ಸಿಗ್ತಾ ಇದೆ. ಅದರಲ್ಲಿ ಒಂದು, ಈಗಾಗಲೇ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿರೋದು, ಅಲ್ಲಿ ಸೋನಿಯಾ ಗಾಂಧಿ ಅವರನ್ನು ಕೂಡ ಭೇಟಿಯಾಗಬೇಕು ಅನ್ನುವಂತ ಲಾಬಿಯನ್ನ ನಡೆಸಿರೋದು. ಮತ್ತೊಂದು ಕಡೆಯಲ್ಲಿ ಇಲ್ಲಿ ಗಮನಿಸುವುದಾದ್ರೆ ಸಿಎಂ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗರಂ ಆದಂತೆ ಕಾಣಿಸ್ತಾ ಇದೆ. ಅದರ ಜೊತೆಯಲ್ಲಿ ಈ ಟೂರ್ ಪಾಲಿಟಿಕ್ಸ್, ಏನ್ ಡೀಟೇಲ್ಸ್ ಇದೆ ಅದ್ರ ಬಗ್ಗೆ? ಅಶ್ವಿನಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಆಡಳಿತಾತ್ಮಕವಾಗಿ ಪಂಚ ಗ್ಯಾರಂಟಿಗಳು ಕೊಟ್ಟರೂ ಕೂಡ ಕಾಂಗ್ರೆಸ್ ಪಕ್ಷದ ಒಳಗಿನ ಆಂತರಿಕ ಚಟುವಟಿಕೆಗಳು ಮತ್ತು ಸರ್ಕಾರದ ಒಳಗಿನ ಕಾರ್ಯಚಟುವಟಿಕೆಗಳು ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಹೋಗುತ್ತೆ. ಯಾಕೆಂತಂದ ಹೇಳಿದ್ರೆ ಶತಾಯಗತಾಯವಾಗಿ ಸಿಎಂ ಪಟ್ಟವನ್ನ ಪಡಿಲೇಬೇಕು ಅನ್ನೋ ಪ್ರಯತ್ನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸತತ ಪ್ರಯತ್ನವನ್ನ ಮಾಡ್ತಾ ಇದ್ದಾಗ ಕಾಣಿಸ್ತಾ ಇದೆ. ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ಹೇಳದ್ರೆ ಹೊರತು ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿದಾಗ್ಲೂ ಕೂಡ ಇಲ್ಲಿ ಒಂದಷ್ಟು ಶಾಸಕರನ್ನ, ಅವರಿಗೆ ಹೆಚ್ಚಿನ ಶಾಸಕರ ಬೆಂಬಲ ಏನು ಇದೆ ಅನ್ನುವಂಥದ್ದೇನಿದೆ, ಆ ಒಂದು ವಿಶ್ವಾಸವನ್ನ ಗಟ್ಟಿಗೊಳಿಸಿಕೊಳ್ಳುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಒಂದ್ ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಈಗಾಗಲೇ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಅಲ್ಲಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಯಾಕೆಂತಂದ ಹೇಳಿದ್ರೆ ಹೈಕಮಾಂಡ್ ನಾಯಕರ ಭೇಟಿಗೆ ಕೂಡ ಸಮಯವನ್ನು ಕೇಳಿದ್ದಾರೆ ಅಂತ ಮಾಹಿತಿಗಳಿರುವಂತದ್ದು. ಈ ನಡುವೆ ಸಿಎಂ ಸಿದ್ದರಾಮಯ್ಯನವರನ್ನ ಬೆಂಬಲಿಸುವಂತಹ ಒಂದಷ್ಟು ಶಾಸಕರು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಟೂರ್ಗೆ ಹೋಗುವಂತ ಒಂದಷ್ಟು ಚಿಂತನೆಯನ್ನ, ಪ್ಲಾನ್ ಅನ್ನ, ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಯಾಕೆಂತಂದ ಹೇಳಿದ್ರೆ ವಿದೇಶಿ ಪ್ರವಾಸ ಮಾಡುವ ಮೂಲಕ ಒಂದಷ್ಟು ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತ ಪ್ರಯತ್ನವನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಒಂದಷ್ಟು